ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ ಮೀನರಾಶಿ, ಮೀನ ಲಗ್ನ. ನಿಮ್ಮದು ಮೀನ ರಾಶಿ ಆಗಿದ್ದರೆ ಅನ್ವಯ ಆಗುತ್ತೆ, ಮೀನ ಲಗ್ನ ಆಗಿದ್ದರೂ ಕೂಡ ಖಂಡಿತವಾಗಿ ನಿಮಗೆ ಅನ್ವಯ ಆಗುತ್ತೆ. ವಿಡಿಯೋ ನೋಡಿ. ಯಾಕೆಂದರೆ 2.5 ವರ್ಷಗಳ ಕಾಲ ಶನಿ ಒಂದು ರಾಶಿಯಲ್ಲಿ ಇರ್ತಾರೆ. ಕೇವಲ ರಾಶಿ ಪ್ರಕಾರ ಅನ್ವಯ ಆಗುತ್ತೆ ಅಂತ ಕೇಳಿದರೆ ಇಲ್ಲ, ಲಗ್ನ ಪ್ರಕಾರ ಕೂಡ ಆಗುತ್ತೆ. ಯಾಕೆಂದರೆ ಮನುಷ್ಯನ ಒಂದು ತಿಂಗಳಲ್ಲೇ 100 ಘಟನೆಗಳಾಗುತ್ತೆ. ಇನ್ನು ನೀವು 2.5 ವರ್ಷದ ನೀವು ಮಾತಾಡ್ತಿದ್ದೀರಿ. ಸೊ ಮೇನ್ ರಾಶಿ ಆದರೂ ನೋಡಿ, ಮೇನ್ ಲಗ್ನ ಆದರೂ ಈ ವಿಡಿಯೋ ಖಂಡಿತವಾಗಿ ನೋಡಿ, ನಿಮಗೆ ಫಲ ಅನ್ವಯ ಆಗುತ್ತೆ. ಇನ್ನು ಎಲ್ಲ ಕಡೆ ಜ್ಯೋತಿಷ್ಯರು ಮೀನ ರಾಶಿ ಆಗಿದ್ದರೆ ನಿಮ್ಮದು ಎಲ್ಲ ಕಡೆ ನೀವು ಜಾತಕ ತೋರಿಸೋಕ್ಕೆ ಹೋದರೆ ನಿಮ್ಗೆ ಏನೇ ಸಮಸ್ಯೆ ಬಂದರೂ ಕೂಡ ಈ ಸಮಯದಲ್ಲಿ ನಿಮಗೆ 7 ಶನಿ ಅಂತ ಹೇಳ್ತಾರೆ. ಶನಿ ಶಾಂತಿ ಮಾಡಿ, ನವಗ್ರಹ ಶಾಂತಿ ಮಾಡಿ, ಎಣ್ಣೆ ಕೊಡಿ, ಸುತ್ತು ಬನ್ನಿ ಎಕ್ಸೆಟ್ರಾ ಹೇಳ್ತಾರೆ. ಓಕೆ, ಭಯದ ವಾತಾವರಣ. ಹಾಗಾದರೆ ನಿಮ್ಮ ಹಣೆ ಬಾರ ಲೆಕ್ಕನೇ ಇಲ್ವಾ? ಜಾತಕ ಯಾಕೆ ಇರೋದು? ದಶಾಭುಕ್ತಿ ಯಾಕೆ ಇರೋದು? ಜಾತಕ ಫಲ ಇಲ್ಲ. ಜಾತಕವನ್ನು ಜ್ಯೋತಿಷ್ಯರ ಹತ್ರ ನೀವು ತೊಗೊಂಡೋಗಿ, ಮೀನರಾಶಿಯವರು ನೀವು ಆಗಿದ್ದರೆ ನೀವು ಜಾತಕ ತೊಗೊಂಡೋಗಿ ಜ್ಯೋತಿಷ್ಯ ಹತ್ರ ಸಮಸ್ಯೆ ಅಂತ ನೀವು ಹೇಳಿ. ನಿಮ್ಗೆ ಮೊದಲು ಹೇಳೋದು ನಿಮಗೆ 7 ಶನಿ ಅಂತ. ನಿಮಗೆ 7 ಶನಿ ಗೊತ್ತಾಗಬೇಕು ಅಂತಂದರೆ ವಿಚಾರ ನೀವು ಯೂಟ್ಯೂಬಲ್ಲಿ ನೋಡಿ. ಜಾತಕ ನೀವು ಹಣ ಕೊಟ್ಟು ಹೋಗಬೇಕಾ ಜ್ಯೋತಿಷ್ಯ ಹತ್ರ? 7 ಶನಿ ಹೇಳೋದು ಜ್ಯೋತಿಷ್ಯ ಅಲ್ಲ. ನನ್ನ ಇಡೀ ಜೀವನದಲ್ಲಿ ನಾನು 7 ಶನಿ ಬಗ್ಗೆ ಮಾತಾಡಲೇ ಇಲ್ಲ. ಓಕೆ, ನಾನು ಇಡೀ ಜಾತಕ ಪರಿಶೀಲನೆಯಲ್ಲಿ ನಾನು 7 ಶನಿ ಬಗ್ಗೆ ನಾನು ಮಾತಾಡೋದೇ ಇಲ್ಲ, ಗುರುಬಲ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಹಣೆ ಬಾರ ಇಸ್ ವೆರಿ ಇಂಪಾರ್ಟೆಂಟ್ ಜಾತಕ. ಆದರೆ ಗೋಚಾರ ವಿಚಾರವಾಗಿ ತುಂಬ ಜನ ಭಯಪಡಿಸ್ತಾರೆ. ಭಯಪಡಬೇಡಿ. ನಿಮ್ಮದು ಆಲ್ರೆಡಿ 2.5 ವರ್ಷ ಕಂಪ್ಲೀಟ್ ಆಯಿತು. ಇನ್ನು 5 ವರ್ಷ ಇದೆ. ಈ 5 ವರ್ಷದಲ್ಲಿ ಮೊದಲು ನಾನು ಅನೇಕ ಬಾರಿ 7 ಶನಿ ಬಗ್ಗೆ ನಾನು ಮಾತಾಡಿದ್ದೇನೆ. ಓಕೆ, ನೀವು ಯಾವುದರ ವಿಚಾರವಾಗಿ ನಿರ್ಲಕ್ಷ್ಯ ಮಾಡಿರ್ತೀರಿ 7 ಶನಿ ಬರುವ ಮುಂಚೆ, ನಿಮಗೆ ಶನಿ 7 ಶನಿ ಬಂದ ಮೇಲೆ ಅದರಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ಓಕೆ, ಯಾವುದರಲ್ಲಿ ನೀವು ನಿರ್ಲಕ್ಷ್ಯ ಮಾಡಿರ್ತೀರಿ ಮುಂಚೆ, ಆ ವಿಚಾರವಾಗಿ ನಿಮಗೆ ಸಮಸ್ಯೆ ಆಗುತ್ತೆ 7 ಶನಿ ಬಂದಾಗ. ಮತ್ತು ಯಾವುದಕ್ಕೆ ತುಂಬ ನೀವು ಪರಿಶ್ರಮ ಪಟ್ಟಿದ್ದೀರೋ ಅದರಲ್ಲಿ ನಿಮಗೆ 7 ಶನಿಯಲ್ಲಿ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೇನೆ. ಅಂದರೆ ಎಕ್ಸಾಂಪಲ್, ನೀವು ಹಣದ ವಿಚಾರವಾಗಿ ತುಂಬ ನೀವು ನಿರ್ಲಕ್ಷ್ಯ ಮಾಡಿದರೆ, ಮುಂಚೆ ಬಿಂದಸ್ ಖರ್ಚು ಮಾಡಿದರೆ, ನಿಮಗೆ ಶನಿ ಏನು ಮಾಡ್ತಾರೆ 7 ಶನಿಯಲ್ಲಿ ನಿಮಗೆ ಹಣದ ವ್ಯಾಲ್ಯೂನ ಕಲಿಸ್ತಾರೆ. 1 ರೂಪಾಯಿಗೆ ನಿಮಗೆ ಹಣದ ವ್ಯಾಲ್ಯೂ ಕಲಿಸ್ತಾರೆ ಶನಿ. ಓಕೆ, ತುಂಬ ಖರ್ಚು ಮಾಡ್ತಿದೆಯಲ್ಲ, ಈಗ ನಿಮಗೆ ಗೊತ್ತಾಗುತ್ತೆ ಹಣದ ವ್ಯಾಲ್ಯೂ ಅಂತ. ಅಥವಾ ನೀವು ಆರೋಗ್ಯ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡಿದರೆ, ಮುಂಚೆ ತುಂಬ ಪಾರ್ಟಿ ಮಾಡಿಕೊಂಡು ಸಿಕ್ಕಿದ್ದು ಎಲ್ಲ ತಿಂದ್ಕೊಂಡು ಇದ್ರೆ ನೀವು ಈ ಸಮಯದಲ್ಲಿ ನಿಮಗೆ ಆರೋಗ್ಯ ಬಗ್ಗೆ ಕೂಡ ನಿಮಗೆ ಸಮಸ್ಯೆ ಕೊಡುತ್ತೆ. ಅವ್ರು ಯಾವುದಕ್ಕೆ ಕೂಡ ನಿರ್ಲಕ್ಷ್ಯ ನೀವು ಮಾಡಿದರೆ, ಯಾವ್ದು ವಿಚಾರ ನೀವು ನಿರ್ಲಕ್ಷ್ಯ, ಜಾಬ್ ವಿಚಾರವಾಗಿ ನೀವು ಕೇರ್ಲೆಸ್ ಮಾಡಿದರೆ ಜಾಬಲ್ಲಿ ಸಮಸ್ಯೆ ಆಗುತ್ತೆ ಎಕ್ಸೆಟ್ರಾ. ಯಾವುದ್ರ ಬಗ್ಗೆ ನೀವು ಕೇರ್ಲೆಸ್ ಮಾಡಬಾರ್ದು. ಓಕೆ, ಈ ಸಮಯದಲ್ಲಿ ಅಂದರೆ ಮುಂಚೆ ನೀವು ಕೇರ್ಲೆಸ್ ಯಾವುದಕ್ಕೆ ಮಾಡಿದ್ದೀರೋ 7 ಶನಿ ಬರೋ ಮುಂಚೆ, 7 ಶನಿ ಬಂದ ಮೇಲೆ ನಿಮಗೆ ಅದರ ವಿಚಾರವಾಗಿ ಸಮಸ್ಯೆ ಆಗುತ್ತೆ. ಆ ವಿಚಾರವಾಗಿ ಯಾವುದಕ್ಕೆ ನೀವು ನಿಜವಾಗಿ ಪರಿಶ್ರಮ ಮಾಡಿದ್ರಿ ನಿಮ್ಗೆ ಅದಕ್ಕೆ ಒಳ್ಳೆಯದಾಗುತ್ತೆ. ಅಂದರೆ ತುಂಬ ಸಮಯದಿಂದ ನೀವು ಏನಾದರೂ ಅಂದ್ಕೊಂಡಿದ್ರೆ ನಿಮಗೆ ಒಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಒಂದು ಜಾಬ್ ಸಿಗಬೇಕು, ಒಂದು ಒಳ್ಳೆಯದಾಗಬೇಕು, ನಮಗೆ ಸಾಲ ತೀರಬೇಕು ನಮ್ಮದೆಲ್ಲ, ಇದರಲ್ಲಿ ಅಂದ್ಕೊಂಡಿದ್ರೆ ಅದರಲ್ಲಿ ನಿಮಗೆ 7 ಶನಿಯಲ್ಲಿ ಇದು ಕೆಲಸ ನಿಮ್ಮದು ಆಗುತ್ತೆ. ತುಂಬ ವರ್ಷಗಳು ನೀವು ಪರಿಶ್ರಮ ಪಟ್ಟಿದ್ದರೆ. ಓಕೆ, ಬಟ್ ನಿಮಗೆ ಏನಿದೆ ವೈಯಕ್ತಿಕವಾಗಿ ನೋಡಿ, 7 ಶನಿ ಇದ್ದಾಗ ಏನೆಲ್ಲ ಫಲಗಳು ಸಿಗುತ್ತೆ ನಾನು ಹೇಳಿದೆ, ಇದು ಬಂದೇ ಬರುತ್ತೆ. ನಾನು ಹೇಳಿದ ಫಲ ನಿಮಗೆ ಅನ್ವಯ ಆಗೇ ಆಗುತ್ತೆ. ಓಕೆ, ಇನ್ನು ಎಕ್ಸ್ಟ್ರಾ ಶನಿ ರಾಶಿಗೆ ಬಂದಿರೋದ್ರಿಂದ ಏನಾಗುತ್ತೆ, ಶನಿ ಒಳ್ಳೆ ಸಂಚಾರ ಆಗಿದ್ದಾರೆ. 29ನೇ ತಾರೀಕು ಶನಿ 1ನೇ ಮನೆಗೆ ಬಂದಿದ್ದಾರೆ, ನಿಮ್ಮ ಮೀನ ರಾಶಿಯೆಲ್ಲ ಇದ್ದಾರೆ. ಯಾವ ರೀತಿ ಫಲ ಕೊಡುತ್ತೆ ಅಂತ ನಾವು ಒಂದು ಬಾರಿ ನೋಡಿ ಬರೋಣ. ಓಕೆ, ಶನಿ ನಿಮಗೆ 11ನೇ ಮತ್ತು 12ನೇ ಅಧಿಪತಿ ಆಗ್ತಾರೆ, 1ರಲ್ಲಿ ಇರ್ತಾರೆ. 7 ಶನಿ ನಿಮ್ಮದು 2.5 ಇಯರ್ಸ್ ಮುಗೀತು, 2.5 ವರ್ಷ ನಿಮ್ಮದು ಮುಗೀತು. ಇನ್ನು 5 ವರ್ಷ ಬಾಕಿ ಇದೆ. ಏನೆಲ್ಲ ಗಮನ ವಹಿಸಬೇಕು ನೀವು ಅಂತಂದರೆ, ಸ್ವಲ್ಪ ಆರೋಗ್ಯ ಬಗ್ಗೆ ನೀವು ಗಮನ ವಹಿಸಬೇಕು. ಆರೋಗ್ಯದಲ್ಲಿ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಇಲ್ಲಾಂದರೆ ನಿಮ್ಮ ವೈಯಕ್ತಿಕ ಆರೋಗ್ಯಕ್ಕೋಸ್ಕರ ನಿಮಗೆ ಖರ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ. ಓಕೆ, ಆರೋಗ್ಯಕ್ಕೆ ತುಂಬ ಕೇರ್ ತೊಗೋಬೇಕು, ಕೇರ್ಲೆಸ್ ಮಾಡಬೇಡಿ. ಇಲ್ಲ ಅಂತಂದರೆ ಆರೋಗ್ಯದ ಬಗ್ಗೆ ನಿಮಗೆ ಖರ್ಚುಗಳು ನೋಡೋದಕ್ಕೆ ಸಿಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ ಆರೋಗ್ಯದ ಬಗ್ಗೆ. ಇನ್ನು ನೀವು ತುಂಬ ಆಲಸಿಗಳಾಗಿಬಿಡ್ತೀರಿ ಈ ಸಮಯದಲ್ಲಿ ಅಂತ ಹೇಳುತ್ತೆ. ಇದೇ ನಿಮ್ಮ ದೊಡ್ಡ ಮೈನಸ್ ಪಾಯಿಂಟ್ ಆಗುತ್ತೆ. ಓಕೆ, ನೀವು ತುಂಬ ಆಲಸ್ಯ ಹೊಂದಿರುತ್ತೀರಿ, ಅಥವಾ ಆಲಸ್ಯ ಕೊಡ್ತಾರೆ ಶನಿ. ನೀವು ಆಲಸ್ಯಗಳು ಆಗಿಲ್ಲ ಅಂತಂದರೆ, ನಿಮ್ಗೆ ಆಲಸ್ಯ ಬಂದಿದ್ರೂ ಕೂಡ ಆಲಸ್ಯ ನಿಮಗೆ ಇರಲಿಲ್ಲ ಅಂತಂದರೆ, ನೀವು ಎಲ್ಲ ಕೆಲಸಗಳು ಆಲಸ್ಯ ಇಲ್ಲದೆ ನೀವು ಮಾಡಿದ್ರಿ, ಲೇಜಿನೆಸ್ ಇಲ್ಲದೆ ನೀವು ಮಾಡಿದ್ರಿ ಅಂತಂದರೆ ನಿಮಗೆ ಶನಿ ವೈಯಕ್ತಿಕವಾಗಿ ಒಳ್ಳೆಯ ಫಲಗಳು ಕೊಡ್ತಾರೆ. ಓಕೆ, ಲೇಜಿನೆಸ್ ಬಿಡಬೇಕು. ಯಾಕೆಂದರೆ ಆಲಸ್ಯ ಬರುತ್ತೆ ಶನಿ 1ಕ್ಕೆ ಬಂದಾಗ ಗೋಚಾರದಲ್ಲಿ.
ಗಮನವಹಿಸಿ. ಓಕೆ, ಸ್ವಲ್ಪ ಖರ್ಚುಗಳು ಇಲ್ಲಂದ್ರೂ ಕೂಡ ನಿಮಗೆ ಇದ್ದೇ ಇರುತ್ತೆ, ಖರ್ಚುಗಳು ನಿಮಗೆ ಇರುತ್ತೆ. ಓಕೆ, ಈ ಸಮಯದಲ್ಲಿ ಎಕ್ಸ್ಪೆನ್ಸಸ್ ನೀವು ನೋಡೋದು ಸಿಗುತ್ತೆ, ಯಾವುದಕ್ಕಾದರೂ ಒಂದು ಖರ್ಚಾಗುತ್ತೆ ವೈಯಕ್ತಿಕವಾಗಿ ನಿಮಗೆ. ಓಕೆ, ಆದರೆ ಸಂಪಾದನೆ ಆಗುತ್ತಾ? ಖಂಡಿತ ಆಗುತ್ತೆ, ಸಂಪಾದನೆ ಕೂಡ ಆಗುತ್ತೆ ನಿಮಗೆ, ಕೇವಲ ಖರ್ಚು ಮಾತ್ರ ಅಲ್ಲ. ಯಾಕಂದರೆ ಶನಿ 11ನೇ ಅಧಿಪತಿ ಕೂಡ ನಿಮಗೆ ಆಗ್ತಾರಲ್ಲ, ಹಾಗಿದ್ದ ಕಾರಣ ಏನಾಗುತ್ತೆ ಅಂತಂದರೆ ನಿಮಗೆ ಉದ್ಯೋಗದಲ್ಲಿ ನಿಮಗೆ ಅನುಕೂಲ ಆಗ್ಬೋದು, ಉದ್ಯೋಗದಲ್ಲಿ ನಿಮಗೆ ಒಳ್ಳೆಯದಾಗ್ಬೋದು, ಬಿಸ್ನೆಸ್ ಮಾಡ್ತಿದ್ರೆ ನಿಮಗೆ ಪ್ರಾಫಿಟ್ ಆಗ್ಬೋದು, ಹೆಚ್ಚು ಸಂಪಾದನೆ ಆಗ್ಬೋದು. ಅಥವಾ ಈ ಸಮಯದಲ್ಲಿ ಒಂದು 2.5 ವರ್ಷ ಕಾಲದಲ್ಲಿ ನೀವು ತುಂಬ ಸಮಯದಿಂದ ನೀವು ಇಚ್ಛೆ ಪಟ್ಟಂಥದ್ದು ನಿಮಗೆ ಸಿಗುತ್ತೆ. ನೀವು ಯಾವುದಕ್ಕೆ ತುಂಬ ಸಮಯದ ನೀವು ನಿಮ್ಮೊಂದು ವಿಶ್ ಇದೆ ಲೈಫಲ್ಲಿ, ಒಂದು ವಿಶ್ ಅಂದರೆ ಇಚ್ಛೆ, ಏನು ಇಟ್ಟಿರ್ತೀರಿ ಮನಸ್ಸಲ್ಲಿ, ಆ ಇಚ್ಛೆ ನಿಮ್ಮದು ಪೂರ್ತಿ ಆಗುತ್ತೆ. ಕಷ್ಟ ಬಂದರೂ ಕೂಡ ನಿಮ್ಮ ಏನಾದರೂ ಒಂದು ಮನಸ್ಸಿನ ಇಚ್ಛೆ ಪೂರ್ತಿ ಆಗುತ್ತೆ ಈ 2.5 ವರ್ಷದಲ್ಲಿ ಶನಿಯಲ್ಲಿ. ನಿಮ್ಮ ವಿಶ್ ವಿಲ್ ಬಿ ಗ್ರಾಂಟೆಡ್ ಬೈ ಶನಿ. ಸಮ್ ಆರ್ ದ ಅದರ್ ವಿಶ್ ವಿಲ್ ಬಿ ಕಷ್ಟಪಟ್ಟೆ ಸಿಗ್ಬೋದು, ಆದರೆ ನಿಮ್ಮ ಒಂದು ವಿಶ್ ಫುಲ್ಫಿಲ್ ಆಗುತ್ತೆ, ಇಚ್ಛೆ ಪೂರ್ತಿ ಆಗುತ್ತೆ. ಓಕೆ, ನಿಮಗೆ ಮಿತ್ರರು ಇದ್ದರೆ, ಫ್ರೆಂಡ್ಸ್ ಇದ್ದರೆ ಅವರಿಂದ ಕೂಡ ನಿಮಗೆ ಸಹಾಯಗಳಾಗುತ್ತೆ. ಅಥವಾ ನಿಮ್ಮ ಹಿರಿಯ ಅಣ್ಣ ಅಥವಾ ಹಿರಿಯ ಅಕ್ಕ ಇದ್ದರೆ ಅವರಿಂದ ನಿಮಗೆ ಅನುಕೂಲಗಳಾಗುತ್ತೆ, ಅವರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಓಕೆ, ಇದಿಷ್ಟು ವಿಚಾರ. ನಿಮಗೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಮಿಕ್ಸ್ಚರ್ ಇದೆ. ಬಟ್ ಆ್ಯಕ್ಚುಲಿ ಕೆಟ್ಟದಾಗಬಾರ್ದು ಅಂದರೆ ಏನೆಲ್ಲ ಮಾಡಬೇಕು ನಾನು ಹೇಳಿದ್ದೇನೆ, ಅದನ್ನು ಫಾಲೋ ಮಾಡಿ ಅಷ್ಟೇ ಸಾಕು, ಬೇರೆ ಏನು ಚಿಂತೆ ಇಲ್ಲ. ಓಕೆ, ಇದು ಜನರಲ್ ಫಲ. ನಿಮಗೆ ಜಾತಕ ವೈಯಕ್ತಿಕವಾಗಿ ನೋಡಬೇಕು ಅಂತಂದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ, ಸಂಪೂರ್ಣವಾಗಿ ಈ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಷಯ ತಿಳಿಸಬಹುದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವೀಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ, ಎಲ್ರಿಗೂ ವಿಚಾರವನ್ನು ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.